ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಅಂದ್ರೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ವ್ಯೂ ಪಾಯಿಂಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಜಸ್ಟ್ ಹೋಗ್ತಾ ಇದೆ ಮೋಡ 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 ವಿತ್ ಮೈ ಬೋಡ 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 ಸ್ವರ್ಗ ಇದೆ ಅವ್ರ ಓನರ್ ಜೊತೆ ಇದೆ ಬರೀ ಇಂಥದೆಯ ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಗೆ ಈ ಡೈಲಾಗ್ ಕೇಳಿ ಕೇಳಿ ಬೋರ್ ಆಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಈವನ್ ನನಗೂ ಬೋರ್ ಆಗಿದೆ. ನಿಮ್ಗೆ ಏನಾದ್ರು ಹೊಸ ಡೈಲಾಗ್ ಗೊತ್ತಿದ್ರೆ ಹೇಳಿ. ಇವ್ರನ್ನ ಕೇಳಿ ಕೇಳಿ ಸಾಕಾಯ್ತು. ಕಮೆಂಟ್ಸ್ ಮಾಡಿ ಏನಂತ ಹೇಳ್ಬೇಕು ಸ್ಟಾರ್ಟಿಂಗ್ ಅಲ್ಲಿ ಅಂತ. ಇವತ್ತು ನಮ್ಮ ಜೊತೆ ಎಕ್ಸೈಟ್ಮೆಂಟ್ ಮಧು ಅವರಿದ್ದಾರೆ ನಮ್ಮ ಜೊತೆ. ಈ ವ್ಲಾಗ್ ಫುಲ್ಲು ಎಕ್ಸೈಟ್ಮೆಂಟ್ ಅಲ್ಲೇ ಇರುತ್ತೆ. ಅದು ಏನಕ್ಕಂತ ನಿಮ್ಗೆ ಎಂಡ್ ಆಫ್ ದಿ ಸ್ಟೋರಿಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಇವಾಗ ಟೈಮ್ ಎಷ್ಟು ಅಂದರೆ 3:44 ಕಾಣಿಸ್ತಿದ್ಯಾ? ಸಿಂಧು ಯೂಟ್ಯೂಬ್ ಚಾನಲ್ಗೆ ಇದು ನಂದು ಫಸ್ಟ್ ವಿಡಿಯೋ. ಸೊ ಐ ಆಮ್ ಸೋ ಮಚ್ ಎಕ್ಸೈಟೆಡ್. ಅದಕ್ಕೆ ನಾನು ಎಕ್ಸೈಟ್ ಮಧು ಅಂತ ಕರೀತಾರೆ. ಆ್ಯಂಡ್ 3:45 ಆಗಿದೆ ಅಂತ ಫೀಲೇ ಇಲ್ಲ. ಒಂದು ಸ್ವಲ್ಪ ನೋಡಿ ಹೇಗಿದೆ ಬ್ಯಾಂಗ್ಳೂರಲ್ಲಿ ಆ ವೆದರ್, ಆ ಬಿಸಿಲು ನೋಡಿ 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 ಸಾಕಾಗ್ಬಿಟ್ಟಿತ್ತು. ಇಲ್ಲಿ ಬಂದು ಫುಲ್ ಚಿಲ್ ಆಗಿದೆ. ನೆಕ್ಸ್ಟ್ ಲೆವೆಲ್ ಇದೆ. ಫುಲ್ ಎಕ್ಸೈಟ್ಮೆಂಟ್ ಆಗಿದೆ ಮದುಗೆ. ವೆದರ್ ತುಂಬಾ ಚೆನ್ನಾಗಿದೆ. ಜೀಪ್ ಬರಬೇಕು. ಸೊ ಅದಕ್ಕೋಸ್ಕರ ವೇಟಿಂಗ್. ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಅಂದ್ರೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಇವಾಗ? ಎಲ್ಲಿಗೆ ಹೋಗ್ತಿದ್ದೀವಿ ಅದು? ಕೊಲುಕುಮಲೈ. ವಿ ಆರ್ ಗೋಯಿಂಗ್ ಫಾರ್ ಕೊಲುಕುಮಲೈ. ಇದು ಫಸ್ಟ್ ಟೈಮ್ ನಮ್ದೆಲ್ಲ. ಈವ್ನಿಂಗ್ ಬಿಟ್ಟಿದ್ದು 6 o'clock ಹಂಗೆ ಬಿಟ್ಟು ಇಲ್ಲಿ ಬೈ 3:15ಗೆಲ್ಲ ರೀಚ್ ಆಗಿದ್ದೀವಿ. ಸೊ ನೋಡೋಣ ಇವಾಗ. ಇದು ಆಫ್ ರೋಡ್ ಫುಲ್ಲು 2 hours ಇವಾಗ ಜೀಪಲ್ಲಿ. ಎಲ್ಲ ಡಿಸ್ಟರ್ಬೆನ್ಸ್ ನಮ್ಗೆ ಇಲ್ಲಿರೋರೆಲ್ಲ. ಬ್ರೆಡ್ ಆಮ್ಲೆಟ್ ಅಲ್ಲಿ 2 ಗಂಟೆಗೆ ಒಂದು ಬ್ರೆಡ್ ಆಮ್ಲೆಟ್ ತಿನ್ಬಿಟ್ಟು ಅದು ಬೇಕು ಅಂತ ಇದು ಮಾಡ್ತಿದ್ದಾನೆ ರಂಜಿತ್. ಮತ್ತೆ ನೋಡೋಣ ಇವಾಗ ಆಫ್ ರೋಡು ಹೇಗಿರುತ್ತೆ ಜೀಪಲ್ಲಿ. 2 hours, ಅದು ಮಾರ್ನಿಂಗ್ 4 o'clock ಅಲ್ಲಿ. ವಿ ಆರ್ ಎಕ್ಸೈಟೆಡ್. ತುಂಬಾ ಫಾರ್ಮಲ್ ಆಗಿದ್ದಾನೆ. ನೈಟ್ ನೋಡೋಣ ಇನ್ಫಾರ್ಮಲ್ ಆಗಿರ್ತಾನೆ ಇಲ್ಲ ಫಾರ್ಮಲ್ ಆಗಿರ್ತಾನೋ ಅಂತ. ನಮ್ಮ ಎಕ್ಸೈಟ್ಮೆಂಟ್. ಸೊ ಫೈನಲಿ ಇವಾಗ ನಮ್ಮ ಜೀಪ್ ಬಂದಿದೆ. ಇದೇ ನಮ್ಮ ಜೀಪ್. ಪಿರೇಕೆನಲ್ ಟೀ ಫ್ಯಾಕ್ಟ್ರಿ ಹತ್ರ ಕಾರ್ ಪಾರ್ಕ್ ಮಾಡಿ ಅಲ್ಲಿಂದ ಜೀಪಲ್ಲಿ ಹೋಗ್ತಾ ಇದ್ದೀವಿ. ಬಿಕಾಸ್ ಅಲ್ಲಿ ಮೇಲೆ ಫುಲ್ ರಶ್ ಇರುತ್ತೆ ಅಂತ ಹೇಳಿದ್ರು. ಆ್ಯಂಡ್ ಈವನ್ ಜೀಪ್ ಓನರ್ ನಮಗೆ ಗೊತ್ತಿರೋದ್ರಿಂದ, ಈವನ್ ಅವ್ರು ಕನ್ನಡಿಗರು, ಸೊ ಅವರು ಇಲ್ಲೇ ಬಂದು ನಮ್ಮನ್ನ ಪಿಕ್ ಮಾಡ್ತೀವಿ ಅಂತ ಹೇಳಿದ್ರು. ಲೆಟ್ಸ್ ಗೋ. ಸೊ ನಾವಿವಾಗ ಜೀಪಲ್ಲಿ ಕೂತಿದ್ದೀವಿ. ಇವಾಗ ಇಲ್ಲಿಂದ ಇನ್ನು ಇವಾಗ ಸ್ಟಾರ್ಟ್ ಆಗಿ ಮೂವ್ ಆಗಿದೆ. ನೋಡೋಣ ಆಫ್ ರೋಡ್ ಜೀಪ್ ಮಾರ್ನಿಂಗ್ 4 o'clock ಹೇಗಿದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ತುಂಬಾ ಚಳಿ ಬೇರೆ ಇದೆ. ಎಲ್ಲ ತಂದ್ವಿ, ಸ್ವೆಟರ್ ತಂದಿಲ್ಲ. ಎಲ್ಲ ಫುಲ್ ಚಳಿ ಆಗ್ತಿದೆ. ಪ್ಲಾನಿಂಗ್ ಅಲ್ಲಿ ಇದೊಂದು ಮಿಸ್ ಆಯ್ತು. ಬೇಕಂದ್ರೆ ನಮ್ಮ ಡೈರೆಕ್ಟರ್ ಅರವಿಂದ್ ಸರಿಯಾಗಿ ನಮ್ಗೆ ಯಾರಿಗೂ ಗೈಡ್ ಮಾಡಿಲ್ಲ. ಸೊ ಅವ್ರಿಗೇನಾರು ಅಂದ್ರೆ ಬೇಜಾರು ಮಾಡ್ಕೋತಾರೆ. ತುಂಬಾ ಸ್ಟ್ರಿಕ್ಟ್ ಡೈರೆಕ್ಟರ್. ಇವಾಗ ಚೆಕ್ ಪೋಸ್ಟ್ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ಎಂಟ್ರಿ ಮಾಡಿಸ್ಬಿಟ್ಟು ಹೋಗಬೇಕು. ಇಲ್ಲಿಂದನೇ ಆಲ್ಮೋಸ್ಟ್ ಎಲ್ಲರೂ ಜೀಪ್ ತಗೊಳ್ಳೋದು. ನಮಗೆ ಗೊತ್ತಿರೋರು ಇದ್ದಿದ್ದರಿಂದ ಅಲ್ಲಿ ಕೆಳಗಡೆಯಿಂದ ಪಿಕ್ ಮಾಡಿದ್ರು. ನೀವು ಜೀಪಲ್ಲೇ ಹೋಗ್ಬೇಕು ಅಂತ. ಲೈಕ್ ಪರ್ಮಿಟ್ ಇರೋ ವೆಹಿಕಲ್ಸ್ನ ಮಾತ್ರ ಮೇಲ್ ಬಿಡ್ತಾರಂತೆ. ಪರ್ಮಿಟ್ ಅಂದ್ರೆ ಕೇರಳ ಪರ್ಮಿಟ್ ಅಲ್ಲ, ಇಲ್ಲಿ ಟೂರಿಸಂ ಇವ್ರು ತಗೊಂಡಿರೋ ಪರ್ಮಿಟ್. ಟೂರಿಸಂ ಪರ್ಮಿಟ್ ಇರೋದು ಮಾತ್ರ ಮೇಲ್ ಬಿಡ್ತಾರಂತೆ. ಸೊ ವಿಲ್ ಕೀಪ್ ಯು ಗೈಸ್ ಅಪ್ಡೇಟೆಡ್. ಮಧು ಏನೋ ಹೇಳ್ದ ಗುರು. ಏನ್ ಹೇಳ್ದೆ ಮಧು? ವಿಲ್ ಕೀಪ್ ಯು ಗೈಸ್. ಇದು ಕನ್ನಡ ಚಾನಲ್. ವಿ ಸ್ಪೀಕ್ ಇನ್ ಕನ್ನಡ. ಓ ಅದಕ್ಕೆ ಇವ್ರು ಪ್ಲೀಸ್ ಸ್ಪೀಕ್ ಇನ್ ಕನ್ನಡ ಅಂತ. ರಂಜಿ ಎಲ್ಲ ಭೂತ ಕೂತ್ಬಿಟ್ಟು ಎಲ್ಲಿದ್ಯೋ? ಏನೋ ಏನ್ ಸ್ಪಾಟ್ ಆಗಿದೆ. ಹೊಡೆಯೋದಲ್ಲ, ಅಲ್ಲಿ ಕಾಣಿಸ್ತಾನೆ ನನಗೆ. ಲೈಟ್ ಬಿಟ್ರೆ ಕಾಣಿಸ್ತಾನೆ ನೋಡಲಿ. ಇಷ್ಟಕ್ಕೆ ಹಿಂಗಂದ್ರೆ ಹೆಂಗೆ? ಹೆಂಗಿದೆ? ಮಸ್ತ್ ಎಕ್ಸ್ಪೀರಿಯನ್ಸ್. ಟ್ರೈ ಮಾಡಲೇಬೇಕು ಈ ಆಫ್ ರೋಡ್ ಟ್ರೆಕ್ಕಿಂಗ್. ಆಗಿದೆ. ಮಾತಾಡಕ್ಕೆ ಆಗ್ತಿಲ್ಲ.
ಇನ್ನು 7 ದೂರ ಹೋಗೋದನ್ನ ಆಫ್ ರೋಡ್ 9 ಕಿಲೋಮೀಟರ್ ಆಫ್ ರೋಡ್ 9 ಕಿಲೋಮೀಟರ್ ಇದೆಯಂತೆ ದೇವ್ರೆ. ಈಗಲೇ ಗೈಸ್ ಆಫ್ ರೋಡೇ 9 ಕಿಲೋಮೀಟರ್ ಇದೆಯಂತೆ. ಬೆನ್ನೋಲಿರೋರು ದೇವರಣಗೂ ಬರ್ಬೇಡಿ. ಬನ್ನಿ, ಬೆನ್ನೆಲ್ಲ ಬೆನ್ನೆ ಹೊರಟೋಗುತ್ತೆ. ನಾನು ಬಂದೆ. ಅದೇ ಏನೋ ತಂದಿದ್ದೀರಾ? ಈಗ ಇಲ್ಲೇ ಕೆಳಗಡೆ ಕಲ್ಲೈತೆ ಕಟ್ಕೋ. ಬರೀ ಇದೇ ಆಯ್ತು ಕಣ ರಂಜಿಂದು. ಅಲ್ಲ ಗುರು ಯಾವ ಇವೆಲ್ಲ ಒನ್ಸ್ ಮೋರ್ ಮೇಲ್ ಹೋಗಕ್ ಆಗ್ತಾ ಇಲ್ಲ ಅಂತ ಎಲ್ಲ ಬಾಧೆ ಬೀಳ್ತಾರೆ. ಬರ್ತದೆ ಸೊಪ್ಪಿನ ಕೊಟ್ರು ತಿಂತೀನಿ. ಆಲ್ಮೋಸ್ಟ್ 1.5 hour ಜರ್ನಿ ಆದಮೇಲೆ ಇವಾಗ ರೀಚ್ ಆಗಿದ್ದೀವಿ. ಸೊ ಇದು ಪಾರ್ಕಿಂಗ್ ಸ್ಲಾಟ್. ಬೇಸಿಕಲಿ ಕೊಲುಕುಮಲೈ ಜೀಪ್ ಸಫಾರೀಸ್ ಎಲ್ಲ ಇಲ್ಲಿ ಬಂದು ಇಲ್ಲಿ ಪಾರ್ಕ್ ಮಾಡ್ತಾರೆ. ಇಲ್ಲಿಂದ 100 meters ನಾವು ನಡ್ಕೊಂಡು ಹೋಗ್ಬೇಕು. ಕಮಾನ್ ಗಾಯ್ಸ್, ಲೆಟ್ಸ್ ಗೋ. ಸೊ ಇಲ್ಲಿಂದ 100 meters ನಡ್ಕೊಂಡು ಹೋದ್ರೆ ಸನ್ರೈಸ್ ಪಾಯಿಂಟ್ ಸಿಗುತ್ತೆ. ಅಲ್ವೋ, ಯಾರು ಈ ಕಡೆ ನಿಂತ್ಕೊಂಡು ತೆಗೆಸ್ಕೊಳ್ಳೋದು. ಎಲ್ಲರೂ ಮೋಡ ವಿತ್ ಮೈ ಬೋಡ. ನಾವಿವಾಗಿರೋದು ಬೇಸಿಕಲಿ ಕೊಲುಕುಮಲೈ ಸನ್ರೈಸ್ ಪಾಯಿಂಟ್. ನೀವೆಲ್ಲ ನೋಡ್ತಿರೋ ಹಾಗೆ ನೋಡ್ಬೋದು. ಇದು 7500 feet ಅಬೌವ್ ಇರೋದಿದು. 7,500 ಅಡಿ ಮೇಲಿರೋದು ಪೀಕ್. ಇಟ್ ಇಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಪೀಕ್ ಅಂತಾರೆ. ಸೊ ಸನ್ರೈಸ್ ನೀವು ನೋಡ್ತಾ ಇದ್ದಾಗ ಹೆಂಗೆ ಬರ್ತಾ ಇದೆ, ಸಕ್ಕತ್ತಾಗಿದೆ ಅಂತ ನೀವು ನೋಡ್ಬೋದು. ಕೊಲುಕುಮಲೈ ಅಂದರೆ ಬೇಸಿಕಲಿ ಕೊಲುಕು ಮೀನ್ಸ್ ಶಿವರಿಂಗ್, ಮಲೈ ಮೀನ್ಸ್ ಮೌಂಟೇನ್. ಸೊ ಶಿವರಿಂಗ್ ಮೌಂಟೇನ್ ಅಂತಾರೆ. ಕೊಲುಕುಮಲೈ ಇಸ್ ಎ ಕ್ಲಸ್ಟರ್ ಆಫ್ ಮೌಂಟೇನ್ಸ್. ಸೊ ವಂಡರ್ಫುಲ್ ವ್ಯೂ ಫ್ರಮ್ ದಿ ಟಾಪ್. ಕರೆಕ್ಟ್ ಟೈಮ್ಗೆ ಬಂದಿದ್ದೀವಿ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ. ಒಂದು ಸ್ವಲ್ಪ ಲೇಟಾಗಿ ಬಂದಿದ್ರು ಈ ಥರ ವ್ಯೂ ಸಿಗ್ತಿರಲಿಲ್ಲ. ಆ್ಯಂಡ್ ದಟ್ ಇಸ್ ದ ಬೆಸ್ಟ್ ವ್ಯೂ ಇನ್ ಮೈ ಲೈಫ್ ಅನ್ಸುತ್ತೆ ಸೀರಿಯಸ್ಲಿ. ಎಸ್. ಇದು ಫೈನಲ್ ವ್ಯೂ ಆಫ್ ದಿ ಸನ್ರೈಸ್. ನಿಯರ್ಲಿ ಹಾಫ್ ಅನ್ ಅವರ್ ವೆಯ್ಟ್ ಮಾಡಿದ್ವಿ ಇದೊಂದು ವ್ಯೂಗೋಸ್ಕರ. 6:15 ಸನ್ರೈಸ್. ಓ ಮೈ ಗಾಡ್, ಅದು ಹೇಗಿತ್ತು ಸನ್ರೈಸ್ ನೋಡಿದ್ದು? ಆಸಮ್. ರಂಜಿ ನೋ ವರ್ಡ್ಸ್. ದೊಡ್ಡ ಹೇಗಿತ್ತು? ಚೆನ್ನಾಗಿತ್ತಾ? ಇದೆಲ್ಲವೂ ಚೆನ್ನಾಗಿದೆ. ಪಕ್ಕದಲ್ಲಿ ಸ್ವರ್ಗ ಪಕ್ಕದಲ್ಲಿ ಇದ್ದಂಗಿತ್ತು ಅಲ್ವಾ? ನಿಜ, ಅದು ಲೈಕ್ ತುಂಬ ಚೆನ್ನಾಗಿತ್ತು. ಅದು ಕೆಳಗಡೆಯಿಂದ ಹಿಂಗೆ ಮೇಲ್ ಬಂದಿದ್ದು ಲೈಕ್ ಡೈರೆಕ್ಟ್ ನಮ್ಮ ಮುಂದೆ ಸ್ವರ್ಗ ಇದೆ, ಪಕ್ಕದಲ್ಲೆಲ್ಲ ಸ್ವರ್ಗ ಇದೆ. ನಂಗೆ ಪಕ್ಕದಲ್ಲೇ ಸ್ವರ್ಗ ಇದೆ, ಅವ್ರ ಓನರ್ ಜೊತೆ ಇದೆ. ಬರೀ ಇಂಥದೆಯಾ? ತುಂಬಾ ಜನ ಆಗೋದು. ಎಲ್ಲ ಚಪಾತಿ ಕಡಿಮೆ ಇದ್ದಾರೆ. ಎಲ್ಲರೂ ಪ್ಲೀಸ್ ಪೀಸ್ ಇಲ್ಲಿ ಎಲ್ಲರೂ ಬರಂಗಿದ್ರೆ ಬೈ 5:30 ಇಲ್ಲಿ ಇರ್ರಿ. ಇಲ್ಲ ಅಂತ ಹೇಳಿದ್ರೆ ನೀವು ನಾಟ್ ಆಫ್ಟರ್ 6:30 ಬಿಕಾಸ್ ಇಲ್ಲ ಬಂದ್ರು ವೇಸ್ಟ್ ನೀವು. ನಿಜ ಅದಾದ್ಮೇಲೆ ಎಲ್ಲರೂ ಆದ್ಮೇಲೆ ಬೇರೆ ವ್ಯೂ ಇರುತ್ತೆ. ಸೊ ಇಟ್ ವಾಸ್ ಅ ನೈಸ್ ವ್ಯೂ ಸಿಗುತ್ತೆ ನಿಮಗೆ. ತುಂಬ ಚೆನ್ನಾಗಿತ್ತು. ಸೊ ಎಕ್ಸ್ಪೀರಿಯನ್ಸ್ ಯುವರ್ ಸೆಲ್ಫ್. ಕೊಲುಕುಮಲೈ ಮೇಲ್ ಬರೋದಕ್ಕೆ ಇದೇ ರೂಟಲ್ಲಿ ಬರೋದು. ಕೆಳಗಡೆ ಎಲ್ಲ ಫುಲ್ ಟೀ ಪ್ಲಾಂಟೇಶನ್ ಇದೆ.
ಎಂಟೈರ್ ಕೊಲುಕುಮಲೈ ಒಂದು ಟೀ ಪ್ಲಾಂಟೇಶನ್. ಇಟ್ಸ್ ಒನ್ ಆಫ್ ದಿ ಹೈಯೆಸ್ಟ್ ಟೀ ಪ್ಲಾಂಟೇಶನ್ ಮೌಂಟೇನ್ಸ್ ಅಂತಾರೆ. ಟೀ ಫ್ಯಾಕ್ಟ್ರಿ ಟೀ ಫ್ಯಾಕ್ಟ್ರಿ ಇಂಥವ್ರು ಇರ್ತಾರೆ. ಟೀ ಫ್ಯಾಕ್ಟ್ರಿನ ಟಿನ್ ಫ್ಯಾಕ್ಟ್ರಿ ಅಂತ ಹೇಳೋರು. ಸೀರಿಯಸ್ಲಿ ದ ವ್ಯೂ ವಾಸ್ ಬ್ಯೂಟಿಫುಲ್. ಸಖತ್ತಾಗಿತ್ತು, ಮೈಂಡ್ ಬ್ಲೋಯಿಂಗ್. ಈ ಅರ್ಲಿ ಮಾರ್ನಿಂಗ್ ನೋಡ್ತಿದ್ದೀವಲ್ಲ, ಸಖತ್ ಎಕ್ಸ್ಪೀರಿಯನ್ಸ್. ನಿಜ ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಫಾರ್ ದಿಸ್ ಡೈರೆಕ್ಟರ್ ಅರವಿಂದ್. ಒಂದು ಜೀಪ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಅದು. ಒಬ್ಬ ಯಾಕೆ ಹೇಳ್ತೀಯ, ಬೇಡವಾ? ಯಾಕಾದೈತೆ ಡಿಸಿಷನ್ ತಗೊಂಡು ಅನ್ಸ್ಬಿಟ್ಟಿತ್ತು. ಆಕ್ಚುಲಿ ಯಾಕಾದ್ರೂ ತಗೊಂಡು ಅನಿಸ್ತು. ತುಂಬಾ ಹಾರಿಬಲ್ ಆಗಿತ್ತು. ಬ್ಯಾಕ್ ಪೇನ್, ಎಲ್ಲ ಬಂದ್ಬಿಟ್ಟು. ಬಟ್ ಒನ್ಸ್ ಇಲ್ಲಿ ಮೇಲ್ ಬಂದ್ಮೇಲೆ ಇಟ್ಸ್ ಲೈಕ್ ಹೆವೆನ್. ತುಂಬಾ ಸಖತ್ತಾಗಿತ್ತು. ವರ್ತ್ ಅಷ್ಟು ಕೆಳಗಡೆಯಿಂದ ಅಷ್ಟು ಇದ್ ಮಾಡ್ಕೊಂಡು ಸರ್ಕಸ್ ಮಾಡ್ಕೊಂಡು ಬಂದಿದ್ಕು ಇಟ್ ವಾಸ್ ವರ್ತ್. ಬಟ್ ಯಾರೇ ಬಂದ್ರು ಲೈಕ್ ಕಮ್ ಬಿಫೋರ್ 5:30, ಮಾರ್ನಿಂಗ್ 5:30 ಒಳಗಡೆ ಬನ್ನಿ. ವ್ಯೂ ಮುಗಿಸ್ಕೊಂಡ್ ಬಂದವರೆಲ್ಲ ಟೀ ಕಾಫಿ ಎಲ್ಲ ಇಲ್ಲಿ ಆರಾಮಾಗಿ ಕುಡಿಬಹುದು. ಚೆನ್ನಾಗಿದೆ. ಒಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಆರಾಮಾಗಿ ಕುಡಿಬೋದಾ? ಹೆಂಗೆ ಆರಾಮಾಗಿ? ನಿಮ್ ಕನ್ನಡ ಹೆಂಗ್ ಬಂತು ಸರ್? ಹಂಗೆ ಬರುತ್ತೆ. ನಿಮ್ಮ ಹತ್ರ ಮಾತಾಡಿ ಬರುತ್ತೆ. ಹಿಂಗೆ ಬರ್ತಾ ಇರಲ್ಲ, ಅವ್ರ ಹತ್ರ ಮಾತಾಡಿ ಬರುತ್ತೆ. ವೆರಿ ಗುಡ್. ಸೊ ನಮ್ಮ ಕನ್ನಡದವರು ಬೇಸಿಕಲಿ ಕೊಲುಕುಮಲೈ ಟ್ರೆಕ್ಗೆ ಥ್ಯಾಂಕ್ ಯು ಸೋ ಮಚ್. ಕೆಳಗಡೆ ಹೋಗ್ತಾ ಇದ್ದೀವಿ ಇವಾಗ. ಇಂಗ್ಲಿಷ್ ಕನ್ನಡದಲ್ಲೇ ಹೇಳ್ಬಿಟ್ಟು ನಮ್ಮ ಅವ್ರಿಗೆ ಕೆನಡಾ ಹೋಗ್ತಾ ಇದೆ. ವ್ಯೂ ಪಾಯಿಂಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಜಸ್ಟ್ ಕೆನಡಾ ಹೋಗ್ತಾ ಇದೆ. ಗಾಡಿ ಸೈಡ್ಗೆ ಹಾಕಿ, ಗಾಡಿ ಇವಾಗ ಸೈಡ್ಗೆ ಹಾಕಿದ್ರೆ ಡೈರೆಕ್ಟ್ ಆಗುತ್ತೈತೆ. ಕಂಡೆ ಸಿಟಿ ಮಾರ್ಕೆಟ್ ಅಲ್ಲಿ ಕಂಡೆ ಕುಲುಕುಮಲೈ ಸನ್ರೈಸ್ ಮುಗಿಸ್ಕೊಂಡು ಕೆಳಗಡೆ ಹೋಗುವಾಗ 1 ಕಿಲೋಮೀಟರಲ್ಲಿ ನಮಗೆ ಜಾಗ್ವಾರ್ ರಾಕ್ ವ್ಯೂ ಪಾಯಿಂಟ್ ಸಿಗುತ್ತೆ. ಸೊ ಕೆಳಗಡೆಯಿಂದ ಸ್ವಲ್ಪ ದೂರ ಟ್ರೆಕ್ ಮಾಡ್ಕೊಂಡು ಹೋಗಬೇಕು. ಸನ್ರೈಸ್ ನೋಡೋಕ್ಕೆ ಬರೋ ಪ್ರತಿಯೊಬ್ಬರು ಕೂಡ ಇಲ್ಲಿ ವಿಸಿಟ್ ಮಾಡೇ ಮಾಡ್ತಾರೆ. ಹಾಯ್. ನಮಗಂತೂ ಸುಸ್ತಾಗ್ತಾನೆ ಇದೆ. ಹೋಗ್ತಾರೆ ಎಲ್ಸಿಂದು. ಕೇಳಿದಕ್ಕೆ ತಪ್ಪಾಯ್ತು. ನಾನು ಯಾರೋ ಕೇಳ್ಕೊತೀನಿ. ಟೈಗರ್ ವ್ಯೂ ಪಾಯಿಂಟ್ ಅಂತ ನಮ್ಮದು. ಟೈಗರ್ ವ್ಯೂ ಪಾಯಿಂಟ್ ಅಂತ. You can see. ಏನೋ ಒಂದಿದೆ ಅಂತ ಅನ್ಕೊಂಡು ಹೋಗ್ತೀವಲ್ಲ, ಅದೇ ಟ್ರೆಕ್ಕಿಂಗ್. ಏನೋ ಒಂದಿದೆ ಇಲ್ಲಿ ನೋಡಿದ್ರೆ ಏನೂ ಇಲ್ಲ, ಬರೀ ಜನಗಳು ಗುಂಪು ಇದೆ. ಹೋಗ್ತಾನೆ ಇದೀವಿ. ಎಲ್ಲಿಗೆ ಹೋಗ್ತಿದೆ ಅಂತ ನಮ್ಗೆ ಗೊತ್ತಿಲ್ಲ. ಏನೋ ಗೊತ್ತಿಲ್ಲ. ಅಲ್ಲಿ ಚೆನ್ನಾಗಿ ಮ್ಯೂಸಿಕ್ ಹಾಕೊಂಡು ಕೇಳ್ತಾರೆ. ನಾವಿವಾಗ ಟೈಗರ್ ವ್ಯೂ ಪಾಯಿಂಟ್ ಅಂದರೆ ಜಾಗ್ವಾರ್ ರಾಕ್ ವ್ಯೂ ಪಾಯಿಂಟ್ ಹತ್ರ ರೀಚ್ ಆಗಿದ್ದೀವಿ. ಈ ವ್ಯೂ ಪಾಯಿಂಟ್ ಬಂದ್ಬಿಟ್ಟು ಪಾಪ್ಯುಲರ್ ಸ್ಪಾಟ್ ಫಾರ್ ಫೋಟೋಗ್ರಫಿ ಅಂತಾನೆ ಹೇಳ್ಬೋದು. ನೋಡ್ತಿದ್ದೀರಾ ಏನು ಸಕ್ಕತ್ತಾಗಿದೆ. ತುಂಬಾ ಚೆನ್ನಾಗಿದೆ. ನಮ್ಮ ಡೈರೆಕ್ಟರ್ಗೆ ಆದರೆ ಸುಸ್ತಾಗಿದೆ. ಸುಸ್ತಲ್ಲಿ ಏನೇನೋ ಮಾತಾಡ್ತಾ ಇದ್ದಾರೆ. ಬೀಪ್ ಸಾಂಗ್. ಕನ್ನಡ ಬರೋಲ್ಲ, ಬಟ್ ವೆರಿ ಸ್ವೀಟ್. ತುಂಬ ಚೆನ್ನಾಗಿ ಗಾಡಿ ಓಡಿಸ್ತಾರೆ. ನಮ್ಮನ್ನ ಸರ್ಕಸ್ ಮಾಡಿಸ್ಬಿಟ್ರು. ಹೆಂಗೆ ಎನರ್ಜೆಟಿಕ್ ಡೈನಾಮಿಕ್ ಡ್ರೈವರ್ ಅವರು, ಕಡಕ್ ಡ್ರೈವರ್ ಅವರು. ರಂಜಿ ಯಾಕೆ ಏನೋ ಮಾತಾಡ್ತಾನಿಲ್ಲ. ಅವನು ಕಲರ್ಸ್ ನೋಡ್ತಿದ್ದಾರೆ. ಜೀಪಲ್ಲೂ ನಿದ್ದೆ ಮಾಡ್ತಿರುವ ಮಹಾನುಭಾವ. ಅಷ್ಟು ಶೇಕ್ ಆಗ್ತಿದೆ ಜೀಪ್. ಅದು ಹೆಂಗ್ ನಿದ್ದೆ ಮಾಡ್ತಿದ್ದೆ ಅನ್ನೋದು. ಬರ್ತಾ ಇದ್ದೆ, ಏನು ಮಾಡ್ತೀಯ?
ಸೊ ಇವಾಗೆಲ್ಲ ಮುಗಿದು ಕೊಲುಕುಮಲೈ ಮುಗಿದು ಕೆಳಗೆ ಬಂದು ಇವಾಗ ಬೇರೆ ಯಾವ್ದನ್ನ ಪ್ಲೇಸ್ ಹೋಗೋಣ ಅಂತ ಡಿಸೈಡ್ ಮಾಡ್ತಾ ಇದೀವಿ. ಯಾವ್ದು ಅಂತ ಗೊತ್ತಿಲ್ಲ. ಬಟ್ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಮಧು ಕೊಲುಕುಮಲೈ? ಆಸಮ್, ಸೂಪರ್ ಸೂಪರ್. ಮಲೆ ಅದು ಕೊಳುಕು ಮಲೆ ಅಲ್ಲ. ಬುಡ್ಡಿಯವರೇ ಹೇಗಿತ್ತು? ಸೂಪರ್ ಚೆನ್ನಾಗಿತ್ತಾ? ಸೂಪರ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸೂಪರ್ ಆಗಿತ್ತು. ಸೊ ಕೊಲುಕುಮಲೈ ಅಲ್ಲ, ಕೊಳುಕು ಮಲೆ. ಕೊಲುಕುಮಲೈ ಇಟ್ ವಾಸ್ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಕೆಳಗಡೆ ಜೀಪಲ್ಲಿ ಹೋಗ್ಬೇಕು ಅಂದ್ರೆ ಲೈಕ್ ನಾನು ಸಜೆಸ್ಟ್ ಮಾಡೋದೇನು ಅಂದ್ರೆ ವಯಸ್ಸಾದವರು ಮತ್ತೆ ಏನಾದ್ರು ಇಂಜುರೀಸು ಇಲ್ಲ ತುಂಬಾ ಪೇನ್ಸ್ ಇದ್ರೆ ಹೋಗೋದು ಅಷ್ಟು ಒಳ್ಳೇದಲ್ಲ ಅನ್ಸುತ್ತೆ. ಯಾಕೆಂದ್ರೆ ರೋಡ್ ತುಂಬಾನೇ ಕಲ್ಗಳಿದೆ, ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಕಲ್ಗಳಿದೆ. ಅಂಡ್ ಮೇಲ್ ಹೋದ್ಮೇಲೆ ಒಂಥರ ಸ್ವರ್ಗನೇ ಇರುತ್ತೆ. ಯಾರೇ ಹೋಗಂಗಿದ್ರು 5:30ಗೆ ಹೋಗಿ 6:30 ಮೇಲೆಲ್ಲ ಹೋದ್ರೆ ಯೂಸ್ಲೆಸ್, ಅಲ್ಲಿ ಕಾಣಲ್ಲ ಏನು. 4:30ಗೆ ಕೆಳಗಿರ್ಬೇಕು, ಕೆಳಗಡೆ ಪೀಕ್ ಪಾಯಿಂಟ್ ಅಲ್ಲಿ ಪೀಕ್ ಪಾಯಿಂಟ್ 4:30ಗೆ ಕೆಳಗಡೆ ಇದ್ರೆ ಸೊ ಅಲ್ಲಿ ಹೋಗೋದಿಕ್ಕೆ 5:30 1 hour ಆದ್ರೂ 1 hour or 1.5 hour ಬೇಕಾಗುತ್ತೆ, ಡಿಪೆಂಡ್ಸ್ ಆನ್ ಡ್ರೈವರ್ ಅಷ್ಟೇ. ಸೊ ಬಟ್ ಆದ್ರೆ ಇಲ್ಲಿಗೆ ಮುನ್ನಾರ್ಗೆ ಯಾರಾದ್ರೂ ಬಂದ್ರು ಇಲ್ಲಿ ಈ ಪ್ಲೇಸ್ ನ ವಿಸಿಟ್ ಮಾಡ್ಲೇಬೇಕು. ಅದ್ ಬಂದ್ಬಿಟ್ಟು ಪ್ಲೇಸ್ ಅಷ್ಟೇನೋ, ನಂಗೆ ಪ್ರತಿ ಸರಿ ಪ್ಲೇಸ್ ನೇಮ್ ಬರೋದೇ ಇಲ್ಲ. ಕರೆಕ್ಟ್ ಆಗಿ ಹೇಳೋ ಕೊಲ್ಲುಮಲೈ. ಸೊ ಬರ್ಲೇಬೇಕು ಈ ಪ್ಲೇಸ್. ಕೊಲ್ಲುಮಲೈ ಅಲ್ಲಮ್ಮ, ಕೊಲುಕುಮಲೈ. ಕೊಲುಕುಮಲೈ, ಓಕೆ ಸಾರಿ, ಕೊಲುಕುಮಲೈ ಪ್ಲೇಸ್ ನ ವಿಸಿಟ್ ಮಾಡ್ಲೇಬೇಕು. ಚೆನ್ನಾಗಿದೆ. ಅಂದ್ರೆ ಲೈಕ್ ಯಾರು ತುಂಬಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಸನ್ರೈಸು ನಮ್ ಮುಂದೆನೆ ಏನಂತಾರೆ, ಏನ್ ಹೇಳ್ತಾರೆ ಅದಕ್ಕೆ, ಉದಯ ಆಗ್ಬೇಕು. ಉದಯ ಸನ್ರೈಸ್ ನ ಮುಂದೆನೆ ಬರೋದನ್ನ ನೋಡ್ಬೇಕು ಅಂದ್ರೆ ಒಂಥರ ಲೈಫ್ ಟೈಮ್ ಅಲ್ಲಿ ಒಂದ್ಸರಿ ಆದ್ರೂ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿ. ಯಂಗ್ಸ್ಟರ್ಸ್ ನಾನು ಹೇಳ್ತೀನಿ, ಬಟ್ ವಯಸ್ಸಾದವ್ರಿಗೆಲ್ಲ ಸಜೆಸ್ಟ್ ಮಾಡಲ್ಲ ಇದು, ಬಿಕಾಸ್ ರೋಡ್ ಸರಿ ಇಲ್ಲ. ಮೇಲೆ ಹೋಗೋ ಅಷ್ಟರಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಅಷ್ಟೇ ಸದ್ಯಕ್ಕೆ ಇವಾಗ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ, ಬಿಕಾಸ್ ತುಂಬಾ ಟಯರ್ಡ್ ಆಗೋಗಿದ್ದೀವಿ ಅಂಡ್ ತುಂಬಾ ಲಾಂಗ್ ಆಗೋಗುತ್ತೆ ಇನ್ನೂ ಏನಾದ್ರು ಇದು ಮಾಡಿದ್ರೆ. ಇವಾಗ ರೂಮ್ ಹತ್ರ ಹೋಗ್ತಿಲ್ಲ, ಬೇರೆ ಪ್ಲೇಸಸ್ ನೋಡ್ಕೊಂಡು ಅಲ್ಲಿಂದ ರೂಮ್ಗೆ ಹೋಗಿ ನೋಡೋಣ. ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಏನ್ ಮಾಡ್ತೀವಿ ಅಂತ. ಪ್ಲೀಸ್ Until then, Until then, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಯಾರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ.